ವಿಡಿಯೋದಲ್ಲಿ ನಿಮಗೆ ಆನ್ಲೈನಲ್ಲಿ ಧರ್ಮಸ್ಥಳದಲ್ಲಿ ರೂಮ್ಸ್ ಹೇಗೆ ಬುಕ್ ಮಾಡ್ಬೋದು ಅಂತ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ಬೋದು, ಡೈರೆಕ್ಟ್ ಗೂಗಲಲ್ಲಿ ಓಪನ್ ಮಾಡಿಬಿಟ್ಟು ಧರ್ಮಸ್ಥಳ ಆನ್ಲೈನ್ ರೂಮ್ ಬುಕ್ಕಿಂಗ್ ಅಂತ ಹೊಡೆದಾಗ ಕೆಳಗಡೆ ನಿಮ್ಗೆ ಆಪ್ಷನ್ಸ್, ಫಸ್ಟ್ ಆಪ್ಷನ್ ನೋಡ್ಬೋದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ವೆಬ್ಸೈಟ್ ಇರುತ್ತೆ. ಇವ್ರದ್ದು ಆ್ಯಪ್ ಅಂತ ಏನಿಲ್ಲ, ಸೊ ವೆಬ್ಸೈಟಿಂದನೂ ಬುಕ್ ಮಾಡ್ಬೋದು, ಇಲ್ಲಾಂದರೆ ಮೊಬೈಲ್ ಬ್ರೌಸರಿಂದನೂ ಬುಕ್ ಮಾಡ್ಬೋದು. ಈಸಿಯಾಗಿರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಫಸ್ಟ್ ಟೈಮ್ ಯೂಸರ್ ಆದರೆ ನೀವು ಸೈನ್ ಅಪ್ ಮಾಡಬೇಕು. ಸೈನ್ ಅಪ್ ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇಟ್ಕೊಂಡಿರ್ಬೇಕು ನೀವು, ಯಾಕಂದರೆ ಬೇಸ್ಡ್ ಆನ್ ದಟ್ ಓನ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ನಿಮ್ಗೆ ರೂಮ್ ಬುಕ್ಕಿಂಗು ಈಸಿ ಆಗುತ್ತೆ. ಸರ್ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಂಗೆ ಲಾಗಿನ್ ಆಪ್ಷನ್ಸು ತೋರಿಸ್ತಿದೆ ಇಲ್ಲಿ ನೋಡಿ. ಜಸ್ಟ್ ಲಾಗಿನ್ ಮಾಡ್ತೀನಿ. ಸರ್ ನಾನು ಮೊಬೈಲ್ ನಂಬರ್ ಕೇಳ್ತಿದೆ. ಆಲ್ರೆಡಿ ನಾನು ಎಂಟರ್ ಮಾಡಿರೋ ಮೊಬೈಲ್ ನಂಬರ್, ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರು. ಅದೇ ಥರ ನೀವು ಸೊ ಒನ್ಸ್ ಲಾಗಿನ್ ಮಾಡ್ಬೋದಲ್ಲಿ ನಿಮಗೆ ಡ್ಯಾಶ್ಬೋರ್ಡ್ ಈ ಥರ ಕಾಣಿಸುತ್ತೆ. ಸೊ ನಿಮ್ಮ ಹೆಸರು ಕಾಣಿಸುತ್ತೆ, ನಿಮ್ಮ ಮೊಬೈಲ್ ನಂಬರ್ ಕಾಣಿಸುತ್ತೆ, ನಿಮ್ಮ ಮೈ ಬುಕ್ಕಿಂಗ್ ಆಗಲಿ, ಮೈ ಅಕೌಂಟ್ ಡೀಟೇಲ್ಸ್ ಆಗಲಿ ಕಾಣಿಸುತ್ತೆ. ಮೈ ಬುಕ್ಕಿಂಗ್ ಅಂದರೆ ಪ್ರೀವಿಯಸ್ ಬುಕ್ಕಿಂಗ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಇವಾಗ ನೀವು ಅಂದ್ಕೊಳ್ಳಿ ನೆಕ್ಸ್ಟ್ ವೀಕ್ ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಕಂತಿದ್ದೀರಾ ಅಂತ, ಜಸ್ಟ್ ಕ್ಲಿಕ್ ಮಾಡಿ ನೋಡಿ. 24th ಸ್ಲಾಟ್ ಬುಕ್ ಆಗೋಗಿದೆ. ಸೊ 25th 30th ಅವೈಲೇಬಲ್ ಇದೆ. ಅದಕ್ಕೆ ಮುಂದೆನೂ ಅವೈಲೇಬಲ್ ಇರುತ್ತೆ. ಇಲ್ಲಿ ನೋಡಿ 15 days ಗ್ರೇಸ್ ಪೀರಿಯಡ್ವರೆಗೂ ಬಿಡ್ತಾರೆ ಅವರು. ಸೊ ಅಸ್ಯೂಮ್ ದಟ್ ನಾನು 28th ಬುಕ್ ಮಾಡಬೇಕಂತಿದ್ದೀನಿ. ಸೊ ಚೆಕ್ಔಟ್ 29th ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಚೆಕ್ ಮಾಡಿದಾಗ ನಿಮ್ಗೆ ರೂಮ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ ನೋಡಿ. ಇಷ್ಟು ರೂಮ್ಸ್ ಅವೈಲೇಬಲ್ ಇದೆ. ಯಾವ ಗ್ರೀನ್ ಕಲರ್ ಏನಿದೆ ಅವೆಲ್ಲ ಅವೈಲೇಬಲ್ ಇರುತ್ತೆ, ರೂಮ್ಸ್ ನಾಟ್ ಅವೈಲೇಬಲ್ ಇರೋದು ತೋರಿಸ್ತಿದೆ ಇಲ್ಲಿ ನಿಮಗೆ. ಸೊ ನಾವು ಲಾಸ್ಟ್ ಟೈಮು ಸಹ್ಯಾದ್ರಿಗೆ ಹೋಗಿದ್ವಿ, ಸಹ್ಯಾದ್ರಿ ವಿತ್ 4 beds ಹೋಗಿದ್ವಿ ಫ್ರೆಂಡ್ಸ್ ಜೊತೆ. ನೋಡ್ಬೋದು ನಾನ್ ಎ ಸಿನೇ ತೊಗೊಂಡಿದ್ವಿ ನಾವು. 1000 per day ಇರುತ್ತೆ. ಸೊ ನೀವು ಜಸ್ಟ್ ಕ್ಲಿಕ್ ಮಾಡಿದಾಗ ಸೊ ರೂಮ್ ಒಳಗಡೆ ಸೇಮ್ ಆ್ಯಸ್ ಇಟ್ ಈಸ್ ಇತ್ತು. ಇಮೇಜಸ್ ನೋಡ್ಬೋದು. ಬಾತ್ರೂಮ್ಸ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದರು ನೋಡಿ. ಇದು ವಿತೌಟ್ ಎ ಸಿ ಇದು. ಇಲ್ಲಿ ನಿಮಗೆ ಆಪ್ಷನ್ಸ್ ಏನಂದರೆ ಟೈಮ್ ಸೆಲೆಕ್ಟ್ ಮಾಡ್ಕೋಬೇಕು. ಟೈಮ್ ಚೆಕ್ ಇನ್ ಡೇಟು ಮತ್ತು ಟೈಮ್ ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಆಲ್ರೆಡಿ ಸೆಲೆಕ್ಟ್ ಮಾಡಿರೋದ್ರಿಂದ 28 ಅಂತಿದೆ. ಟೈಮ್ ನೀವು 2 hours ಮುಂಚೆ ಮಾಡ್ಕೊಂಡ್ರೂ ಓಕೆ, 2 hours ಡಿಲೇ ಆದ್ರೂ ಓಕೆ. ಸೊ 2 hours ಬಫರಿಂಗ್ ಟೈಮ್ ಕೊಡ್ತಾರೆ ಆ್ಯಸ್ ಪರ್ ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ. ಸೊ ನಾನು ಅಂದ್ಕೊಳ್ಳಿ ನಾವು ಒಂದು 6 o'clock ರೀಚ್ ಆಗ್ತೀವಿ, ಇಲ್ಲ 5 o'clock ರೀಚ್ ಆಗ್ತೀವಿ ಅಂದ್ರೂ 3 o'clock ಅಂತ ಹಾಕಿದ್ದೀನಿ ಜಸ್ಟ್. ಸೊ ನೆಕ್ಸ್ಟ್ ದಿನ ಅದೇ ಟೈಮ್ ಚೆಕ್ಔಟ್ ಟೈಮ್ ಇರುತ್ತೆ. ನಂಬರ್ ಆಫ್ ರೂಮ್ಸ್ ಬಂದುಬಿಟ್ಟು 1 ಸೆಲೆಕ್ಟ್ ಮಾಡ್ತಿದ್ದೀನಿ. ನಂಬರ್ ಆಫ್ ಪರ್ಸನ್ಸ್ 4 ಇಟ್ಕೊತಿದ್ದೀನಿ. ಬಟ್ ಇವೊಂದು 4 beds ಇದ್ರೂ ಇದು 6 ಇದೆ ಕೆಪಾಸಿಟಿ, ರೂಮ್ ಕೆಪಾಸಿಟಿ 6 ಇದೆ. ಸೊ 4 beds ಇದೆ. ಸೊ 4 members ನಾನು ತೊಗೊಂಡಿದ್ದೀನಿ ಇದೇ ರೂಮ್ನ ಸೆಲ್ಫ್ಗೆ. ಫಾರ್ ಸೆಲ್ಫ್ ಅಂತ ಇರುತ್ತೆ, ಬುಕ್ ಫಾರ್ ಅದರ್ಸ್ ಅಂತಲೂ ಇರುತ್ತೆ. ನೀವು ಬುಕ್ ಮಾಡಿದಾಗ ನಿಮ್ಮ ಡೀಟೇಲ್ಸ್ ಇಲ್ಲಿ ಬಂದುಬಿಡುತ್ತೆ ಕ್ಲೀನಾಗಿ. 4 beds, ಸೊ ಪರ್ಟಿಕ್ಯುಲರ್ ಡೇಟ್ ಆ್ಯಂಡ್ ಟೈಮ್ಗೆ ಬುಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪರ್ಸನ್ ಡೀಟೇಲ್ಸ್ ಕೊಡ್ಬೋದು. ನಾನು ಜಸ್ಟ್ ಡಮ್ಮಿ ನೇಮ್ಸ್ ಕೊಡ್ತಿದ್ದೀನಿ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು. ರಾಜು ಮಂಜು ಅಂತ. ಸೊ ಕಂಟಿನ್ಯೂ ಅಗ್ರಿ. ಇಲ್ಲಿ ಹೋದಾಗ ನಿಮಗೆ ಪೇಮೆಂಟ್ ಡೀಟೇಲ್ಸು, ಬುಕ್ಕಿಂಗ್ ಚಾರ್ಜಸ್ 100 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ಡೀಟೇಲ್ಸ್ ನೋಡ್ಕೋಬೋದು. ಸೊ ಅಟ್ಲೀಸ್ಟ್ ಒಬ್ಬರದು ನೀವು ಐ ಡಿ ಕಾರ್ಡ್ ತೊಗೊಂಡೋಗಿರಬೇಕು. ಎಸ್ಪೆಷಲಿ ಯಾರೇನಾಗಲಿ 4 members ಯಾರ್ದಾನೋ ಒಬ್ಬರು ಒರಿಜಿನಲ್ ಐ ಡಿ ಆಗಲಿ ಪ್ರಿಂಟ್ಔಟ್ ಆಗಲಿ ತೊಗೊಂಡೋಗಿರಬೇಕು. ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲಿ ತೋರಿಸಿದ್ರೆ ಆಗುತ್ತೆ. ಬಟ್ ಆ್ಯಸ್ ಎ ಪ್ರೂಫ್ ನಿಮ್ಗೆ ಅಲ್ಲಿ ಏನೋ ಒಂದು ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಆಧಾರ್ ಕಾರ್ಡ್ ಅಂತಲ್ಲ, ಇನ್ ಕೇಸ್ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ತೋರಿಸ್ಕೋಬೋದು. ಸೊ ಅಲ್ಲಿ ಪೇ ಅಂತ ಹೊಡೆದಾಗ ನಿಮ್ಗೆ ಆಪ್ಷನ್ಸ್ ಇವೆಲ್ಲ ಕಾಣಿಸುತ್ತೆ. ಕಾರ್ಡ್ ವಯ ನೆಟ್ ಬ್ಯಾಂಕಿಂಗ್, ವಯ ವಾಲೆಟ್, UPI. ಸೊ ನೀವು ಬುಕ್ ಮಾಡ್ಕೋಬೋದು. ಇದು ತುಂಬ ಈಸಿ ಈ ಥರ ಮಾಡೋದು. ನಾನು ಪ್ರೀವಿಯಸ್ ಬುಕ್ಕಿಂಗ್ಸ್ ಬೇಕಾದರೆ ತೋರಿಸ್ತೀನಿ ನಿಮಗೆ. ಸೊ ಈಸಿ ಆಗುತ್ತೆ. ಸೊ ಮೈ ಬುಕ್ಕಿಂಗ್ಸ್ ಹೋದಾಗ ಪ್ರೀವಿಯಸ್ ಬುಕ್ಕಿಂಗ್ಸ್ ನೋಡ್ಬೋದು. ನಾವು ರೀಸೆಂಟಾಗಿ ವಿಸಿಟ್ ಮಾಡಿ ಬಂದ್ವಿ ಸಹ್ಯಾದ್ರಿಯಲ್ಲಿ. ಸೊ ಗೈಸ್, ಹೇಗೆ ಅನಿಸ್ತು ಈ ವಿಡಿಯೋ? ಡಿಸ್ಕ್ರಿಪ್ಷನಲ್ಲಿ ಏನೋ ಕಮೆಂಟ್ಸ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ.